ಹಲೋ, ನಾನು ಲಚ್ಚೂಸ್ ಪ್ರಪಂಚ. ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ಸ್ವಲ್ಪ ದಿವಸ ಗ್ಯಾಪ್ ಆಯಿತು, ವೀಡಿಯೋಸ್ ಹಾಕೋಕ್ಕೆ ಆಗಿಲ್ಲ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಇಂದ. ಬಟ್ ಐ ಆಮ್ ಬ್ಯಾಕ್ ಆ್ಯಂಡ್ ಇದು ಬಂದು ನನ್ನ ಪ್ರೀವಿಯಸ್ ವಿಡಿಯೋ ಕಂಟಿನ್ಯೂಯೇಷನ್. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಇದು ಡೋಲ್ ಹೊಡಿಯೋದು ಹಿಂಗೆ ಹಿಂಗೆ ನಾನು ಕೀ ಕೊಟ್ಲ ಅಮ್ಮ ಹಿಂಗೆ ಹೊಡಿತು. ಇದೇನ ಇದು ಇಲ್ಲಿ ಚಿನ್ನಿ ಹಿಂಗ್ ಹೊಡಿತಾ ಇತ್ತ ಅವತ್ತ ಅಮ್ಮ ಕೀ ಕೊಟ್ಟಿತ್ತಷ್ಟ ಅದೇ ನಿಂತೆ ಹೋಗ್ಬಿಡದೆ. ಈಗ ಆಂಟಿ ತಿನ್ಬೇಕಿತ್ತಾನೆ? ಏ ಬಿಸಿ ಬಿಸಿ ಎಲ್ಲೂ ಒಟ್ಟಿಗೆ ತಿನ್ಬೇಕಿತ್ತಾನೆ ನೀವು? ನಾನು ಬರ್ತಿದ್ದೆ. ಲಡ್ಡುಮಾ, ಏನ್ ನೀವು ಅಮ್ಮನ ಮರ್ತೋಗ್ದ ಇಲ್ಲಿ ಬಂದ ತಕ್ಷಣ? ಅಮ್ಮನ ಮರ್ತೋದ್ರ ನೀವು ಇಲ್ಲಿ ಬಂದಿದ ತಕ್ಷಣ? ಬೇಡವಾ ಅಮ್ಮ ನಿಮ್ಗೆ ಇವಾಗ? ಬೇಡವಾ? ಆಯ್ತು, ಬೇಡ ಹೋಗು. ಎಲ್ಲಿ ಇದು ಊರ್ ಸುತ್ತಕ್ ಹೋದ್ಯಾ? ಗಮ್ಲೂರ್ ಸುತ್ತಕ್ಕೆ ಆಮೇಲೆ ಮುತ್ತಜ್ಜಿ ಮನೆಗೆ ಬೇರೆ ಹೋಗ್ಬಿಟ್ಟಿದ್ದು, ಆಂಜಿನಮ್ಮ ಮನೆಗೆ. ಮುತ್ತಜ್ಜಿ ಮನೆಗೆ ಹೋಗಿದ್ದ ಮನೆ. ಶ್ರುತಿ ಅವ್ರು ನೋಡ್ಬೇಕು ಅಂತ ಮೊನ್ನೆ ತಾನೇ ಅಲ್ಲಿ ಮುತ್ತಜ್ಜಿ ಮನೆಗೆ ಹೋಗಿದ್ದ. ಅಜ್ಜಿ ನೋಡ್ಕೊಂಡ್ ಬಂದ. ಅಜ್ಜಿ ಅವ್ರದವರು ಅಜ್ಜಿ ಅವ್ರು ಅವ್ರ ತಾತನೂ ಅಷ್ಟೇ, ಒಂದ್ ನಿಮಿಷ ಇರ್ತಾ ಇರ್ಲ ಮನೆ ಒಳಗೆ. ಈ ರೀತಿ ಹಾಕ್ತಾರೆ. ಗಮ್ಲೂರು ಅಷ್ಟೇ ಬಿಡು, ಗಮ್ಲೂರು ಮೇಯಿಸ್ತಾನೆ ಹೋಗಿ. ಗಮ್ಲೂರು ಅಷ್ಟೇ ಬಿಡು, ಗಮ್ಲೂರು ಮೇಯಿಸ್ತಾರೆ ನೀವು. ನೋಡಲ್ಲ ಎಲ್ಲಿ ನೋಡಕ್ ಹೋಗಿದ್ದೆ? ನಾನು ಕೂತ್ಕೊಳ್ಳಲ್ಲ. ನಿಲ್ಸು ಹೋಗಿ, ಟೀ ಶರ್ಟ್ ಬಿಡು. ನಿಲ್ಸು ನಿಲ್ಸು ಟೀ ಶರ್ಟ್ ನನ್ನ ಕೈ ಬಸಿ ಆಗದಾಗ ನಿಲ್ಸ್ಕೊ. ಕೂದಲು ಬಿಡು. ಮಕ್ಕಳು ಹಂಗಾರು ಇನ್ನು ದೊಡ್ಡಪ್ಪ ಜಾಸ್ತಿ ಮಾಡ್ತಾನ. ಅದು ಇದು ಚುಚ್ಚಂಗೈತೆ. ನೋಡ್ಸ್ಕೊಳೋಕೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದವ್ರೆ ಮೊಮ್ಮಗನ್ ಕರ್ಕೊಂಡು. ಚೆನ್ನಮ್ಮಮ್ಮನ್ ನೋಡ್ಸ್ತಾವ್ರೆ ಅವ್ರ ತಾತ. ಚೆನ್ನಮ್ಮಮ್ಮನ್ ನೋಡೋ, ಚೆನ್ನಮ್ಮಮ್ಮನ್ ನೋಡೋ, ಚೆನ್ನಮ್ಮಮ್ಮನ್ ನೋಡೋ. ಬಾಯ್ ಬಾಯ್, ಸಿ ಯು, ಬಾಯ್ ಬಾಯ್. ಹೋಗ್ತೀಯಾ? ಅಮ್ಮ ಕುತ್ಕೊಂಡಿರು. ಕೊಡಿ ಆಂಟಿ. ಆಂಟಿ ಮಮ್ಮಿ ಮುಖ ತೋರ್ಸಮಿ. ಮಮ್ಮಿ ಹೆಂಗನ್ಸ್ತು? ಮನೆ ಖಾಲಿ ಖಾಲಿ ಅನ್ಸಿಲ್ವಾ? ಹೌದಾ? ನೀನ್ ಯಾವಾಗ ಬಂದೆ ಚಿನಿ? ಮತ್ತೆ ಅವ್ರ ಜೊತೆ ಹೋಗ್ಬೇಕಿತ್ತಾನೆ? ಹೋಗಿದ್ರಾ? ನಿಂದೆ ವಾಯ್ಸ್ ಚೇಂಜ್ ಆಗಿದೆಯಲ್ಲ? ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಸೊ ಇವತ್ತು ನಾನು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ನಾನು ಇನ್ನೇನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು ನಮ್ಮ ಮನೇಲಿ. ಅಷ್ಟೊತ್ತಿಗೆ ನಮ್ಮ ಹೋಗ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಹೇಳಿದ್ರು ಹೋಗ್ಬಿಟ್ಟು ಹಾಲು ತಗೊಂಡು ಬಾ ಅಂತ. ಸೊ ನಾನು ನಂದಿನಿ ಹಾಲು ತಂದಿದ್ದೀನಿ. ಆ್ಯಕ್ಚುಲಿ ನಾವು ಯೂಸ್ ಮಾಡಿದ್ದು ಸ್ಪೆಷಲ್ ಹಾಲು ನಂದಿನಿ ಅವ್ರನ್ನೇ. ಬಟ್ ಇವತ್ತು ಸ್ಟಾಕ್ ಇರಲಿಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ನಾರ್ಮಲ್ ಹಾಲು ತಂದಿದ್ದೀನಿ. ಸೊ ಬನ್ನಿ ಈ ಒಂದು ಡೈಲಿ ರೂಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಹೇಳಿ? ಸಬ್ಸ್ಕ್ರೈಬ್ ಮಾಡಬೇಕು, ಓಕೆನಾ? ಓ ಈ ಹಾಲು ಮಮ್ಮಿ, ಹಾಲು ಸೋರ್ತೈತೆ, ಹಾಲು ಸೋರ್ತೈತೆ, ಹಾಲು ಸೋರ್ತೈತೆ. ನಂಗೇನು ಗೊತ್ತು, ನಾನು ಇವಾಗ ನೋಡ್ತಾ ಇದ್ದೀನಿ. ಓ ಮಮ್ಮಿ, ಸುಟ್ಟೋಯ್ತ ನಮಗೆ ರೊಟ್ಟಿ. ಎಲ್ಲಿ ಮಾಡಿದ್ಯಾ? ಓಹೋ ಹೋ ಹೋ ಹೋ
ರೊಟ್ಟಿ ರೊಟ್ಟಿ ನೋಡಿ ರೊಟ್ಟಿ ಆಕ್ಚುಲಿ ಇದೇ ರೊಟ್ಟಿ ಟೇಸ್ಟ್ ಇರುತ್ತೆ. ಬಿಡು ತಿನ್ಬಿಡ ಬಿಡ ಮೀನ್ ನಾನು ತಿಂತೀನಿ. ಫಸ್ಟ್ ಹಾಲಾಗಿ ಬೇಗ ಬಟ್ಲಿಗೆ. ನೋಡಿ ಹಾಲು ಸೋರ್ತಿರೋದು. ಮಮ್ಮಿ ಅದೇನೋ ಸ್ಪೆಷಲ್ ಹಾಲು ಇಲ್ವಂತೆ ಮಮ್ಮಿ, ಸ್ಟಾಕ್ ಇಲ್ವಂತೆ, ಅದು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಅರ್ಧ ಲೀಟರ್ ಹಾಲು ಇಲ್ಲ, ಅದಕ್ಕೆ 1 ಲೀಟರ್ ಹಾಲು ತಂದಿದ್ದೀನಿ. ಓಕೆ ಫ್ರೆಂಡ್ಸ್, ಜಸ್ಟ್ ಇವಾಗ ಬಂದೆ, ಹಾಲು ತಗೊಂಡಿದ್ದಾಯ್ತು. ಮಮ್ಮಿಗೆ ಕಿಚನ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ. ಅಂಡ್ ಇವಾಗ ಸ್ವಲ್ಪ ಬ್ಲಾಗ್ ಮಾಡಬೇಕು ಅಂತ ಬಂದಿದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ಇಂಟ್ರೋ ಹೊಡೆದು ಕೊಡೋಣ, ಆಮೇಲೆ ಬೇಕಾದ್ರೆ ಡೈಲಿ ರೂಟೀನ್ ಬ್ಲಾಗ್ ತೋರಿಸೋಣ ಅಂತ. ಸೊ ಕಮಿಂಗ್ ಬ್ಯಾಕ್, ಇವಾಗ ಜಸ್ಟ್ ಒಂದು ಲಿಪ್ ಬಾಮ್ ಹಾಕಿದೀನಿ ಬಿಕಾಸ್ ಐ ಆಮ್ ಸ್ಟಾರ್ಟಿಂಗ್ ವಿತ್ ಮೈ ವಿಡಿಯೋ. ಅಂಡ್ ನಿಮ್ಗೆ ನನ್ನ ಫ್ರೆಂಡ್ ನಮ್ರತ ಅಂತ ಗೊತ್ತೇ ಇರಬೇಕು ಯಾರು ಅಂತ, ಒನ್ ಆಫ್ ಮೈ ಮೋಸ್ಟ್ ಕ್ಲೋಸೆಸ್ಟ್ ಫ್ರೆಂಡ್. ಸೊ ಅವಳು ತುಂಬಾ ಟೈಮಿಂದ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ಲು. ಸೊ ನಾನು ಸಹ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಚಿಕ್ಕ ರಿವ್ಯೂ ಕೊಡೋಣ ಅಂತ. ಸೊ ಈ ಒಂದು ಬಿಸಿ ಸ್ಕೆಡ್ಯೂಲ್, ಬೀಯಿಂಗ್ ಅ ಮಾಮ್, ಅದ್ ನೋಡ್ಕೋ, ಇದ್ ಮಾಡ್ಕೋ, ಅದು ಇದು ಅಂತ ತುಂಬಾ ಇದ್ದೇ ಇರುತ್ತೆ. ಸೊ ನೋಡ್ಬೋದು ಈ ಒಂದು ಜೆಲ್ ಕನ್ಸಿಸ್ಟೆನ್ಸಿ ಯಾವ ತರ ಇದೆ ಅಂತ. ತುಂಬಾನೇ ಚೆನ್ನಾಗಿದೆ, ಜಾಸ್ತಿ ತೆಳುವು ಇಲ್ಲ, ಜಾಸ್ತಿ ಗಟ್ಟಿನೂ ಅಲ್ಲ, ತುಂಬಾನೇ ಲೈಟ್ ವೇಟ್ ಅಂತಾನೆ ಹೇಳ್ಬೋದು. ಅಂಡ್ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಅಂದ್ರೆ ಇದು ಬಂದು ಎಲ್ಲಾ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಬೀಟ್ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಎಲ್ಲಾ ಸ್ಕಿನ್ ಟೈಪ್ಗೂ ಇದು ಸೂಟ್ ಆಗುತ್ತೆ. ಅಂಡ್ ಇದರಲ್ಲಿ ಬಂದು SPF 50 ಹಾಗೂ PA 4+ ಇದೆ. ಅಂಡ್ ಇದು ಬಂದು ನಿಮ್ಗೆ ಎಲ್ಲಾ UV ರೇಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್. ಲೈಕ್ UVA, UVB ಅಪ್ ಟು 6 hours ಆಫ್ ಪ್ರೊಟೆಕ್ಷನ್. ಅಂಡ್ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಇದು ನಿಮ್ಗೆ ಬ್ಲೂ ಲೈಟ್ಸ್ ಇಂದಾನು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಐ ಜಸ್ಟ್ ರಿಮೂವ್ ಮೈ ಸ್ಪೆಕ್ಸ್. ಸೊ ನೋಡ್ಬೋದು ಅಲ್ವಾ ಎಷ್ಟು ಚಂದ ಇದೆ ಅಂತ. ಅಂಡ್ ಇದು ಬಂದು ತುಂಬಾನೇ ಸೇಫ್ ಇಂಗ್ರೀಡಿಯಂಟ್ ಮಾಡಿರೋದು, ತುಂಬಾನೇ ಲೈಕ್ ಕೆಮಿಕಲ್ ಫ್ರೀ ಅಂತಾನೆ ಹೇಳ್ಬೋದು. ಸೊ ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಅಂತ. ಸೊ ನೋಡಿದ್ರಲ್ಲ, ಈ ಒಂದು ಸನ್ಸ್ಕ್ರೀನ್ ಲೈಕ್ 3-in-1 ಇನ್ವಿಸಿಬಲ್ ಸನ್ಸ್ಕ್ರೀನ್ ಜೆಲ್ ಬಂದು ಮಕ್ಕಳು, ಅಡಲ್ಟ್ಸ್ ಹಾಗೂ ಮಕ್ಕಳು ಕೂಡ, ಕಿಡ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಅಂಡ್ ದಿಸ್ ಇಸ್ ಆಕ್ಚುಲಿ ಎನ್ರಿಚ್ ವಿತ್ ಬೆರೀಸ್ ಹಾಗೂ ಗ್ರೀನ್ ಟೀ. ಸೊ ಫ್ರೆಂಡ್ಸ್, ಏನ್ ಶಾರ್ಟ್ ಹೇಳ್ಬೇಕಂದ್ರೆ ಇದು ನಮ್ಮ ಡ್ಯಾಮೇಜ್ ಸ್ಕಿನ್ಗೆ ತುಂಬಾನೇ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಹಾಗೂ ರಿಪೇರ್ ಕೂಡ ಮಾಡುತ್ತೆ. ಸೊ ವಿಶ್ ಕೇರ್ ಅದು ಇನ್ವಿಸಿಬಲ್ ಜೆಲ್ ಸನ್ಸ್ಕ್ರೀನ್ is this one. So ಇದರಲ್ಲಿ ಎಲ್ಲ ಬರ್ತಾರೆ ಆಂಟಿ ಆಕ್ಸಿಡೆಂಟ್ಸ್ ರಿಚ್ ವಿತ್ ಬ್ಲೂ ಲೈಟ್ ಪ್ರೊಟೆಕ್ಷನ್, 1% ಹ್ಯಾಲುರೋನಿಕ್ ಆಸಿಡ್ ಹಾಗೂ ನ್ಯಾನ್ಸಿನ್ಮಿಡ್ ಅಂಡ್ ಕ್ಯಾರಮೈಲ್ ಅಂತ. ಸೊ SPF 50 PA triple+ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ವಿತ್ ನೋ ವೈಟ್ ಕಾಸ್ಟ್. ಏನ್ ಗೊತ್ತಾ, ಸಪೋಸ್ ಇಫ್ ಇನ್ ಕೇಸ್ ನಾವೇನಾದ್ರೂ ಮೊಕ್ಕಕ್ಕೆ ಕ್ರೀಮ್ ಅದು ಇದು ಹಚ್ಚಿದ್ರೆ ಒಂಥರ ಪ್ಯಾಚಿ ಬರುತ್ತೆ, ಅಂದ್ರೆ ವೈಟ್ ತರ ಬರುತ್ತೆ. ಬಟ್ ದಿಸ್ ಆಕ್ಚುಲಿ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ತುಂಬಾನೇ ಸಾಫ್ಟ್, ಜೆಂಟಲ್ ಹಾಗೂ ತುಂಬಾನೇ ಒಂಥರ ಮಿಲ್ಕ್ ಟೆಕ್ಸ್ಚರ್ ಇದೆ ಬೇಸಿಕಲಿ ಹೇಳ್ಬೇಕು ಅಂದ್ರೆ. ಸೊ ಎಸ್, ದಿಸ್ ಇಸ್ ಮೈ ಸ್ಕಿನ್. ಸೊ ಫ್ರೆಂಡ್ಸ್, ನಾನು ಯಾವಾಗ್ಲೂ ಹೇಳ್ತೀನಿ ಬರೀ ಮೊಕ್ಕಕ್ಕೆ ಪ್ರೊಟೆಕ್ಟ್ ಮಾಡೋದಲ್ಲ, ಕೈ ಕಾಲಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಸೊ ನಾನು ಬಂದು ಯೂಸ್ ಮಾಡ್ತಿರೋದು ವಿಶ್ ಕೇರ್ ಅವ್ರದೇ ಸನ್ಸ್ಕ್ರೀನ್ ಬಾಡಿ ಲೋಷನ್. ಅಂಡ್ ಇದರಲ್ಲಿ ಸಹ ಪ್ರತಿಯೊಂದು ಟ್ಯಾನ್ಸ್ ಲೈಕ್ ಸನ್ನಿಂದ ಪ್ರೊಟೆಕ್ಟ್ ಮಾಡಕ್ಕೆ ಪ್ರತಿಯೊಂದು ಸೊಲ್ಯೂಷನ್ ಇದು ಕೊಡುತ್ತೆ. ಸ್ಪೆಷಲಿ UVA ಅಂಡ್ UVB ಪ್ರೊಟೆಕ್ಷನ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಸಹ SPF 50 ಅಂಡ್ PA triple+ ಇದೆ, ವಿಚ್ ಇಸ್ ಆಕ್ಚುಲಿ ಬೆಸ್ಟ್. ಅಂಡ್ ಇದರಲ್ಲಿ ಬಂದು ನ್ಯಾಸಿನ್ಮೈಡ್, ಸೆರಾಮೈಡ್, ಕ್ಯಾರೆಟ್ ಸೀಡ್ ಹಾಗೂ ರೋಸ್ಬೆರಿ ಸಹ ಇನ್ಕ್ಲೂಡ್ ಇದೆ ಫ್ರೆಂಡ್ಸ್. ಅಂಡ್ ಒಂದೊಂದು ಜೆಲ್ ಇರುತ್ತೆ ಗೊತ್ತಾ, ವೇಟ್ ಐ ಜಸ್ಟ್ ಯೂಸ್ ಇಟ್. ಸೊ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಏನ್ ಗೊತ್ತಾ, ಒಂದು ಬಾಡಿ ಲೋಷನ್ ಇರುತ್ತೆ ವೇರ್ ಆಕ್ಚುಲಿ ವಿ ಫೈನ್ ಗ್ರೀಸಿ ಅಥವಾ ಒಂಥರ ಆಯಿಲಿ ತರ ಮಾಡುತ್ತೆ. ಬಟ್ ಇದು ಬಂದು ಆತರ ಏನೂ ಮಾಡಲ್ಲ, ತುಂಬಾನೇ ಚೆನ್ನಾಗಿ ಒಂಥರ ಲೈಟ್ ವೇಟ್, ಒಂಥರ ಮಾಯಿಶ್ಚರೈಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಗಮಗಮಿಸುವ ಅಂತಿದೆ. ಸೊ ತುಂಬಾನೇ ಚೆನ್ನಾಗಿದೆ, ನೀವು ಸಹ ಇದನ್ನ ಯೂಸ್ ಮಾಡಿ. ಅಂಡ್ ಸಪೋಸ್ ಯೂಸ್ ಮಾಡ್ತಾ ಇದ್ರೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ಪ್ರತಿಯೊಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಸಿ ಆತರ ಗ್ರೀಸಿನೆಸ್ ಅಥವಾ ಒಂಥರ ವೈಟ್ ಪ್ಯಾಚಸ್ ತರ ಬರುತ್ತಲ್ಲ, ಆತರ ಏನೂ ಆಗಲ್ಲ, ತುಂಬಾನೇ ಚೆನ್ನಾಗಿದೆ. ಸೊ ಎಸ್, ದಿಸ್ ಇಸ್ ದಿ ಒನ್. ತುಂಬಾನೇ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಹಾಗೂ ಡೈಲಿ ರೂಟೀನ್ ಲೈಫ್ ಅಲ್ಲಿ ಒಂದು ಆಸಮ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂಡ್ ಇನ್ನೂ ಒಂದು ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ದ ಬೆಸ್ಟ್ ಥಿಂಗ್ ಇಸ್ ದಿಸ್, ಆಲ್ products are actually certified. ಸೊ ನೀವು ಆರಾಮಾಗಿ ವಿದೌಟ್ ಎನಿ ಹಾರ್ಮ್ಫುಲ್ ಕೆಮಿಕಲ್ ಇಂದ ಯೂಸ್ ಮಾಡಿರುವಂತದೊಂದು ಪ್ರಾಡಕ್ಟ್. ಸೊ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಇದು ಬಂದು ವಿಶ್ ಕೇರ್ ಅವ್ರದ ಒಂದು ಸನ್ಸ್ಕ್ರೀನ್ ಇನ್ವಿಸಿಬಲ್ ಜೆಲ್ 3-in-1 ಅಂತಾನೆ ಹೇಳ್ಬೋದು, ಹಾಗೂ ಬಾಡಿ ಲೋಷನ್. ಅಂಡ್ ಈ ಡ್ರೆಸ್ ಲಿಂಕ್ ನಂಗೆ ಪಕ್ಕ ನೀವು ಕೇಳ್ತಿರೋದ ಗೊತ್ತು. ಈ ಡ್ರೆಸ್ ಲಿಂಕ್ ನನ್ನ ಹತ್ರ ಇಲ್ಲ, ತುಂಬಾ ಮುಂಚೆ ತಗೊಂಡಿದ್ದು, ಇವಾಗ ಹಾಕೋತಿರೋದು ಅಷ್ಟೇ ಫ್ರೆಂಡ್ಸ್. ಇದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ಐ ಆಮ್ ರಿಯಲಿ ಸಾರಿ. ಬಟ್ ಈ ಆನ್ಲೈನ್ ಹೋಗ್ಬಿಟ್ಟು ಫೀಡಿಂಗ್ ಡ್ರೆಸ್ ಅಂತ ಹಾಕಿದ್ರೆ ನಿಮ್ಗೆ ಸಿಗ್ಬಿಡುತ್ತೆ. ಲೈಕ್ ವಿಚ್ ಎವರ್ ಆಪ್ ಅಲ್ಲ, ಫೀಡಿಂಗ್ ಡ್ರೆಸ್ ಅಂತ ಹಾಕಿದ್ರೆ ನಿಮಗೆ ಸಿಗ್ಬಿಡುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿ ಇಲ್ಲ ಅಂತ ನಾಮದಾರಿಸ್ ಕಳಿಸ್ತವ್ರೆ. ಸೊ ಇವತ್ತು ಬಂದಿರೋ ಅಮ್ಮ ಚಿಕನ್ ಹಾಗೂ ಮಟನ್ ಮಾಡ್ತಾ ಇದ್ದಾರೆ.
ನೋಡೋಣ. ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಮತ್ತು ತರಕಾರಿ ಎಲ್ಲ ತಂದು ಆಮೇಲೆ ಸ್ವಲ್ಪ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಐ ಗೆಸ್ ಈ ವ್ಲಾಗ್ ಎಲ್ಲ ನಾನು ರೋಡಲ್ಲೇ ಮಾಡ್ತೀನಿ ಅನಿಸುತ್ತೆ. ಫುಲ್ ಟ್ರಾಫಿಕ್ ಬೇರೆ ಇದೆ. ಓಕೆ ಫ್ರೆಂಡ್ಸು, ಇವಾಗ ನಾನು ಸ್ವಲ್ಪ ಸೊಪ್ಪುಗಳು ಹಾಗೂ ತರಕಾರಿನೇ ತಗೋತಾ ಇದ್ದೆ. ಆ್ಯಂಡ್ ಏನಪ್ಪ ಗೊತ್ತಾ, ಐ ಗೆಸ್ ಪ್ರತಿಯೊಬ್ಬರ ಮೈಂಡಲ್ಲೂ ಆ ಥರ ಇರುತ್ತೆ ಗೊತ್ತಾ. ಹಿಂದೆ ಏನು ಸೊಪ್ಪನ್ನ ಇಟ್ಟಿರ್ತಿರೋ ಅದು ಜಾಸ್ತಿ ಫ್ರೆಶ್ ಇರುತ್ತೆ, ಮುಂದೆ ತರಕಾರಿ ಸೊಪ್ಪು ಇರೋದಲ್ಲ ಅಷ್ಟಕ್ಕಷ್ಟೇ ಅಂತ. ಆ್ಯಂಡ್ ಸಮ್ಟೈಮ್ಸ್ ಅದು ನಿಜನೂ ಆಗುತ್ತೆ. ಹಿಂದೆ ಫುಲ್ ಔಸಿ ಕೆಳಗಡೆ ಇರ್ತಾರಲ್ಲ, ಅದು ಆ್ಯಕ್ಚುಲಿ ತುಂಬ ಫ್ರೆಶ್ ಆಗಿರುತ್ತೆ. ಮುಂದೇನಪ್ಪ ಅಂದರೆ ಬೇಗ ಸೇಲ್ ಆಗಲಿ ಅಂತ ಮುಂದೆ ಇಟ್ಟಿರುತ್ತೆ, ಏನೋ ಗೊತ್ತಿಲ್ಲ. ಅವ್ರದ್ದು ಕಾನ್ಸೆಪ್ಟ್, ಅವ್ರ ಮೈಂಡ್ಸೆಟ್ಟು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಗೂ ಬೇರೆ ತರಕಾರಿಗಳು ತಗೋತಾ ಇದ್ದೀನಿ. ಆ್ಯಂಡ್ ಐ ನೋ ತುಂಬ ಜನ ಕಾಮೆಂಟ್ ಕೂಡ ಮಾಡ್ತೀರಾ, ಅಂಗಡಿ ತಗೊಳ್ಳೋ ಬದಲು ಜನ ಗಾಡಿಯಲ್ಲಿ ಮಾರ್ತಾರಲ್ಲ ಅವ್ರ ಥರ ತಗೊಳ್ಳಿ ಅಂತ. ಬಟ್ ನಮ್ಮ ಮನೆ ಮುಂದೆ ಆ ಥರ ಯಾರು ಗಾಡಿ ಥರ ಮಾರೋರು ಯಾರೂ ಇಲ್ಲ. ಅಪರೂಪಕ್ಕೆ ಬೆಳಗ್ಗೆ ಹೊತ್ತು ಸೊಪ್ಪನವ್ರು ಬರ್ತಾರೆ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಇವಾಗ ಬೆಳ್ಳುಳ್ಳಿ ತಗೋತಾ ಇದ್ದೀನಿ. ಬೆಳ್ಳುಳ್ಳಿ ಮಾತ್ರ ತುಂಬಾ ಕಾಸ್ಟ್ಲಿ ಆಗಿದೆ. ಸೊ ನಿಮ್ಮ ಮನೆ ಹತ್ರ ಎಷ್ಟು ಅಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಮಮ್ಮಿ ಹೇಳಿದರು ಬರೀ ನಾರ್ಮಲ್ ಬೆಳ್ಳುಳ್ಳಿ ತೊಗೊಂಡು ಬಿಡಿಸೋ ಬೆಳ್ಳುಳ್ಳಿ ತೊಗೊಂಡು ಬರಬೇಡ ಅಂತ. ಇಫ್ ಇನ್ ಕೇಸ್ ಇವಾಗ ಎಮರ್ಜೆನ್ಸಿ ಏನಾದರೂ ಮಾಡಬೇಕು, ಲೇಟ್ ಆಗ್ತಿದೆ ಅಂತಂದರೆ ಬಿಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಎರಡೂ ಸ್ವಲ್ಪ ತಗೊಂಡಿದ್ದೀನಿ. ಫ್ರೀ ಇದ್ದಾಗ ಬೇಕಾದ್ರೆ ಅದನ್ನ ಬಿಡಿಸ್ಕೊಂಡು ತಗೊಳ್ಳಿ, ಜಾಸ್ತಿ ಇಲ್ಲಿ ಲೈಕ್ ಟೈಮ್ ಇಲ್ಲ ಆ ಥರ ಇದ್ದಾಗ ಈ ಬಿಡಿಸಿರೋ ಬೆಳ್ಳುಳ್ಳಿ ಯೂಸ್ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ಫ್ರೆಂಡ್ಸ್, ನಾನು 2-3 ದಿವಸದ ಕ್ಲಿಪ್ಪಿಂಗ್ಸ್ ಬಂದು ಈ ಒಂದು ವ್ಲಾಗಲ್ಲಿ ಹಾಕಿದ್ದೀನಿ. ಬಿಕಾಸ್ ತುಂಬ ಟೈಮ್ ಆಗಿತ್ತಲ್ಲ, ವ್ಲಾಗ್ ಹಾಕಿರಲಿಲ್ಲ. ಬಟ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಸೊ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಒಂಥರ ಕೈಂಡ್ ಆಫ್ ವೀಕ್ಲಿ ವ್ಲಾಗ್ ಅಂತಲೇ ಹೇಳ್ಬೋದು. ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ, ನಮ್ಮೂರ ಜಾತ್ರೆಗೆ. ಆಲ್ರೆಡಿ ಇಲ್ಲಿ ಸ್ವಲ್ಪ ಚಿಕ್ಕ ನಡೀತಾ ಇದೆ. ಸೊ ಇವರೆಲ್ಲ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ಜಾತ್ರೆ. ಲಕ್ಷಿ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಲಕ್ಷಿ ಹೇಳು, ಲಕ್ಷಿದು ಎಲ್ಲಿಗೆ ಹೋಗ್ತಾ ಇದೀವಿ ಮಗನೇ ನಾವು? ಜಾತ್ರೆನಾ? ಏನ್ ಬೇಕು ನಿಂಗೆ ಜಾತ್ರೆಯಿಂದ? ಗ್ರೀನ್ ಕಾರ್ ಬೇಕು. ಓಕೆ, ಸೊ ನಾವು ಜಾತ್ರೆ ಗ್ರೀನ್ ಕಾರ್ ಲೈಟ್ ಬರುತ್ತೆ ಶಾಂತ ತರ. ಹೌದಾ? ಹೌದು. ಓಕೆ ಮಗ್ನೆ. ಸೊ ನಮ್ ಲಕ್ಷಿತ್ಗೆ ಗ್ರೀನ್ ಕಾರ್ ಬೇಕಂತೆ. ಸೊ ನಾವು ಮೇ ಬಿ ಗೊತ್ತಿಲ್ಲ, ತಗೊಂಡ್ರು ಕಪ್ಪು ಆ ತರ ತಗೋತೀವಿ ಅನ್ಸುತ್ತೆ. ಯೂಶಲಿ ಪ್ರತಿ ವರ್ಷ ಹಂಗೇನೆ ತಗೊಳ್ಳೋದು. ಬಿಕಾಸ್ ಹೇಳ್ತಾರೆ ಜಾತ್ರೆಗೆ ಹೋದ್ರೆ ಹಾಗೆ ಬರಬಾರ್ದು, ಏನಾದ್ರೂ ಶಾಪಿಂಗ್ ಮಾಡ್ಬಿಟ್ಟೆ ಬರಬೇಕು ಅಂತ. ಸೊ ನಮ್ಮೂರ ಜಾತ್ರೆ ಅಂತ ಅಂದ್ರೆ ಆಡ್ಗೋಡಿ ಜಾತ್ರೆ ಅಂತೀವಲ್ಲ ಅಲ್ಲಿ. ಸೊ ಪ್ರತಿ ವರ್ಷನೂ ಹೋಗ್ತೀವಿ. ನಾನು ಲಾಸ್ಟ್ ಇಯರ್ ವ್ಲಾಗ್ ಹಾಕಿದ್ದೆ ನಮ್ಮೂರ ಜಾತ್ರೆ ಇದು, ಅಂದ್ರೆ ನಮ್ಮ ಆಡ್ಗೋಡಿ ಜಾತ್ರೆ ಇದು. ಸಿಂಹ ಮರಿ ಇವಾಗ ಲಕ್ಷಿದೆಲ್ಲ 3 ಜನ ಇದ್ದಾರೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋಕ್ಕೆ. ಬಟ್ ದೆನ್ ಅರುಣ್ ಹಾಗೂ ಜೀಜ್ ಎಲ್ಲರೂ ಇದ್ರಲ್ಲ, ಸೊ ಆಗುತ್ತೆ. ಆ್ಯಂಡ್ ನಂದು ಮಮ್ಮಿ ಡ್ಯಾಡಿ ಎಲ್ಲ ಆಲ್ರೆಡಿ ಗಾಡಿ ಹತ್ರ ಇದ್ದಾರೆ. ಸೊ ಅಲ್ಲೂ ಹೋಗ್ಬಿಟ್ಟು ಅಲ್ಲಿಂದ ಸುಮ್ಮನೆ ಒಂದು ವಿಸಿಟ್ ಕೊಡ್ಕೊಂಡು ಬರೋಣ ಅಷ್ಟೇ ಅಂತ ಇದ್ದೀವಿ. ಸೊ ಬನ್ನಿ ಹೋಗೋಣ, ನೀವು ನಮ್ಮ ಜೊತೆ ಬನ್ನಿ. ನಿಮಗೆ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಫ್ ಇನ್ ಕೇಸ್ ನೀವು ಈ ಜಾತ್ರೆಯಲ್ಲಿ ಸಪೋಸ್ ಹೋಗಿದ್ದೀರಾ ಅಥವಾ ಲೈಕ್ ಏನಂತಾರೆ, ಇಫ್ ಇನ್ ಕೇಸ್ ನೀವು ಈ ಜಾತ್ರೆಯಲ್ಲಿ ಹೋಗಿದ್ದೀರಾ ಅಂತಂದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಅಕ್ಕ ಆಲ್ ರೆಡಿ? ಎಸ್ ರೆಡಿ. ಎಸ್. ಲಚ್ಚುಗೆ ಸ್ವೆಟರ್ ಹುಡುಕ್ತಾ ಇದ್ದೆ, ಅದು ಸಿಗ್ತಾ ಇಲ್ಲ. ಎಲ್ಲೆದ್ಯಾ ನೋಡ್ತೀನಿ. ಸ್ವೆಟರ್ ಸಿಗ್ತಾ ನನಗೆ. ಸ್ವೆಟರ್ ಇದೆ, ಇಲ್ಲ ಅಂತ ಅಲ್ಲ, ಬಟ್ ಸ್ವಲ್ಪ ಇವಾಗ ಟೈಟ್ ಆಗ್ತವೆ. ಸೊ ಬೇರೆ ಡೆಕೆತ್ಲಾನ್ ಸ್ವೆಟರ್ ಗೊತ್ತಿಲ್ಲ ಅಂತ. ಸೊ ಹೌದು, ಸ್ವಲ್ಪ ಶಾಪಿಂಗ್ ಇವಾಗ ಮಾಡ್ತೀನಿ. ಆ್ಯಂಡ್ ಕೆಲವೊಂದು ಆರ್ಡರ್ ಕೂಡ ಮಾಡಿದ್ದೀನಿ. ಸೊ ಸ್ವಲ್ಪ ದಿವಸಕ್ಕೆ ಮತ್ತೆ ರಿಪೀಟೆಡ್ ಡ್ರೆಸ್ ಹಾಕ್ಬೇಕಾಗುತ್ತೆ, ಅದು ಹೊಸ ಡ್ರೆಸ್ ಬರೋದು ಅಂತ. ಸಾರಿ, ಸಿಗ್ತಾ? ಓಕೆ, ಸೊ ಬನ್ನಿ. ಜಾಕೆಟ್ ಸಿಗ್ತಾ ಇಲ್ಲ, ಏನಾದರೂ ಒಂದು ಮಾಡೋಣ. ನಮ್ಮ ಲಡ್ಡು ಅಳ್ತಾ ಇದ್ದಾನೆ. ಲೆಟ್ ಮಿ ಶೋ. ಲಡ್ಡು ಏಕೆ ಸೊ ಫ್ರೆಂಡ್ಸ್, ಜಾತ್ರೆ ರೀಚ್ ಆದ್ವಿ. ಆ್ಯಂಡ್ ನನ್ನ ಹತ್ರ ಜಾಕೆಟ್ ಇರಲಿಲ್ಲ. ಸೊ ಅದಕ್ಕೆ ಡ್ಯಾಡಿ ಜಾಕೆಟ್ ಹಾಕೊಂಡು ಹೋಗಿದ್ದೆ. ಸ್ವಲ್ಪ ಲೂಸ್ ಅನಿಸ್ತಾ ಇತ್ತು, ಬಟ್ ನನ್ನ ಸೋಕಿ ಒಂಥರ ಬೆಚ್ಚಗೆ ಚೆನ್ನಾಗಿತ್ತು. ಆ್ಯಂಡ್ ಹೌದು, ನಾವು ತುಂಬಾ ಸೇಫಾಗಿ ಹೋಗಿ ಬಂದ್ವಿ. ಮಕ್ಕಳನ್ನ ತುಂಬಾ ಸೇಫಾಗಿ ಕರ್ಕೊಂಡು ಹೋದ್ವಿ, ನೀಟಾಗಿ ಪ್ಯಾಕ್ ಎಲ್ಲ ಮಾಡಿ. ಜಾಸ್ತಿ ಟೈಮ್ ಹೋಗಿಲ್ಲ, ಸುಮ್ಮನೆ ಒಂದು ರೌಂಡು ಅಷ್ಟೇ ಹೋಗಿ ಬಂದಿದ್ದು. ಬಿಕಾಸ್ ಮಕ್ಕಳಿದ್ದಾರೆ ಅಂತ ಫ್ರೆಂಡ್ಸ್. ಆ್ಯಂಡ್ ದೇವಸ್ಥಾನ ಸಹ ಹೋಗ್ಬೇಕಿತ್ತಲ್ವ, ಅದಕ್ಕೇ. ಸೊ ಇದು ಬಂದು ನಮ್ಮ ಊರ ಜಾತ್ರೆ, ನಮ್ಮ ಆಡುಗುಡಿ ಜಾತ್ರೆ. ಆ್ಯಂಡ್ ಇದರಲ್ಲಿ ಅಲ್ಲ, ಈ ಜಾತ್ರೆ ನಮ್ಮ ಅಂಗಡಿ ಸಹ ಹಾಕಿದ್ವಿ. ಸೊ ಬರೀ ನಮ್ಮ ಅಂಗಡಿ ಹತ್ರ ಹೋಗೋಣ, ನಮ್ಮ ಮಮ್ಮಿನ ನಂದನ್ನೆಲ್ಲನೂ ಮಾತಾಡ್ಸೋಣ, ಓಕೆನಾ.
ಫ್ರೆಂಡ್ಸ್, ಇದು ನಮ್ಮ ಆಸ್ತಿ ಅಂತಲೇ ಹೇಳ್ಬೋದು. ನಮ್ಮ ಮಹಾಲಕ್ಷ್ಮಿ, ನಮ್ಮ ನೆಮ್ಮದಿ, ನಮ್ಮ ಖುಷಿ, ನಮ್ಮ ಎಲ್ಲನೂ ಬಂದು ನಮ್ಮ ಅಂಗಡಿನೇ. ಸೊ ನಮ್ಮ ಅಪ್ಪ ಅಮ್ಮ ಮಾಡಿರೋದು ಲೈಕ್ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಫಾರ್ ವಿಚ್ ಯು ಆರ್ ವೆರಿ 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 ಪ್ರೌಡ್. ಲೈಕ್ ಅವರಷ್ಟು ಓದಿಲ್ಲ, ಅವ್ರಿಗಷ್ಟು ನಾಲೆಜ್ ಇಲ್ಲ, ಲೈಕ್ ಎಜುಕೇಷನ್ ಬಗ್ಗೆ ಆಗಿರಲಿ ಅಥವಾ ಟೆಕ್ನಾಲಜಿ ಬಗ್ಗೆ ಆಗಿರಲಿ, ಆದರೂ ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಈ ಥರ ಒಂದು ಪಿಜ್ಜಾ ಅಂಗಡಿನ ಮಾಡಿ ಎಷ್ಟು ವೈರಲ್ ಆಗಿ ಮಾಡಿದ್ದಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಸೊ ತುಂಬ 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 ಥ್ಯಾಂಕ್ಸ್. ನೀವೆಲ್ಲರೂ ಬರ್ತೀರಾ ಅಂಗಡಿ ಹತ್ರ, ನಮ್ಮನ್ನ ಕೇಳ್ತೀರಾ ಆ್ಯಂಡ್ ಇಷ್ಟಪಟ್ಟು ತಿನ್ಕೊಂಡು ಹೋಗ್ತೀರಲ್ಲ. ಸೊ ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಇಬ್ರು ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು. ಧೃತಿ ಅಂತ ಇನ್ನೊಬ್ರು, ಅವರು ಆಕ್ಚುಲಿ ನಮ್ಮನ್ನ ಫಸ್ಟ್ ನಾವು ಒಂದು ಹಾಸ್ಪಿಟಲ್ ಮೀಟ್ ಆಗಿದ್ವಿ. ಅವ್ರ ಹೆಸರು ಮರ್ತಾಯ್ತು, ಬಟ್ ಸಿಕ್ಕಿದ್ರು ಮಾತಾಡಿ. ಲಕ್ಷಿ ಟೈಮಲ್ಲಿ ಇಲ್ಲ ಇಲ್ಲ, ಇವಾಗ ಸ್ವಲ್ಪ ದಿವಸ ಮುಂಚೆ ಅವ್ರಪ್ಪ ಎಲ್ಲೇ ಹೋದ್ರು ಮಗನ್ ಕೇಳ್ಕೊಂಡು ಫೋನ್ ಮಾಡು. ಆ್ಯಂಡ್ ಫ್ರೆಂಡ್ಸ್, ನೀವು ಇನ್ನೊಂದು ಡೌಟ್ ನಾನು ಕ್ಲಿಯರ್ ಮಾಡಬೇಕು. ಅದೇನಪ್ಪ ಅಂದರೆ, ನೀವು ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿ ಕೇಳ್ತೀರಾ, ಬರೀ ನಂದು ಒಬ್ಬಳೇ ಗಾಡಿ ಹತ್ರ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತಾರೆ, ನೀವು ಮಾಡಲ್ಲ ಯಾಕೆ ಅಂತ. ಸೊ ಅದಕ್ಕೊಂದು ಸಣ್ಣ ಲೈಕ್ ಏನಂತಾರೆ, ಒಂದು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಮುಂಚೆ ಅಕ್ಕ ಮದುವೆಗಿಂತ ಮುಂಚೆ ತುಂಬ ಕೆಲವೊಂದು ವರ್ಷಗಳು ಅವಳು ಹೋಗಿದ್ದಾಳೆ. ಸೊ ಅವಳು ಮದುವೆ ಆದಮೇಲೆ ಮಗು ಆಯಿತು, ಆಮೇಲೆ ಬಿಟ್ಬಿಟ್ಲು. ಆ್ಯಂಡ್ ಆದಮೇಲೆ ನಾನು ಸಹ ಹೋಗಿದ್ದೀನಿ ಮದುವೆಗಿಂತ ಮುಂಚೆ. ಸೊ ನಂದು ಮದುವೆ ಆಗಿದ ತಕ್ಷಣ ಮಗು ಆಯಿತು, ಸೊ ನಾನು ಬಿಟ್ಬಿಟ್ಟೆ. ಸೊ ಇವಾಗ ನಂದು ಹೋಗ್ತಾ ಇರೋದು, ನಂದು ನೋಡ್ಕೋತಿರೋದು. ಸೊ ಹಾಗೆ ಲೈಕ್ ನಾವು ಎಲ್ಲರೂ ಮಾಡಿದ್ದೀವಿ, ಎಲ್ಲರೂ ನಮ್ಮ ಕೈಲಿ ಎಷ್ಟಾಗುತ್ತೆ ಎಲ್ಲನೂ ಹೆಲ್ಪ್ ಮಾಡ್ತೀವಿ. ಸೊ ಇವಾಗ ಮಾಡೋಲ್ಲ, ಮಗು ಆದಮೇಲೆ ಯಾಕೆ ಹೋಗಲ್ಲ ಅಂತ ಏನೂ ಇಲ್ಲ. ಬಿಕಾಸ್ ಇವಾಗ ಸ್ವಲ್ಪ ಚಿಕ್ಕ ಮಗುದ್ರಿಂದ ಹೋಗೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಮಗು ಒಂದು ಸ್ವಲ್ಪ ಏಜ್ ಲೈಕ್ ಒಂದು ಸ್ವಲ್ಪ ಗ್ರೋ ಆದಮೇಲೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಿ. ಬಿಕಾಸ್ ಅದು ನಮ್ಮ ಅಂಗಡಿ, ನಾವು ಮಾಡಿದ್ರೆ ಯಾರು ಮಾಡ್ತೀವಿ ಅಲ್ವಾ. ಸೊ ಅದೊಂದು. ಆ್ಯಂಡ್ ಹೀಗೆ ಜಾತ್ರೆಯಲ್ಲಿ ಕೆಲವೊಂದು ಕಪ್ಸು ಮತ್ತು ಮಕ್ಕಳಿಗೆ ಆಟ ಸಾಮಾನು ತೊಗೊಂಡ್ವಿ. ಸೊ ಒಂಥರ ಚೆನ್ನಾಗಿತ್ತು. ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಆ್ಯಂಡ್ ಮೂವರು ತುಂಬ ಬೇಗ ಕೂಡ ಬಂದ್ವಿ ಅಲ್ಲ. ಸೊ ಹಾಗೆ. ಆ್ಯಂಡ್ ನಂದು ಸಹ ಅಂಗಡಿ ಹತ್ರ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಜೊತೆನೇ ಬಂದ್ಲು ಜಾತ್ರೆಗೆ. ಆ್ಯಂಡ್ ಮತ್ತೆ ನಾವು ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಫ್ರೆಂಡ್ಸ್. ಸೊ ಈ ಒಂದು ಕ್ಲಿಪ್ಪಿಂಗ್ಸ್ ಲೈಕ್ ಈ ಒಂದು ವಿಡಿಯೋ ತುಂಬಾ ಶಾರ್ಟ್ ವಿಡಿಯೋ ಆಗಿದೆ. ಬಟ್ ಐ ಆಮ್ ರಿಯಲಿ ಸಾರಿ. ಇನ್ಮೇಲಿಂದ ಅಟ್ಲೀಸ್ಟ್ ನಾನು ಕನ್ಸಿಸ್ಟೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಕೆಲವೊಂದು